ಇವತ್ತು RCB ಸೋತಿರ್ಬೋದು, RCB ಕಪ್ ಗೆದ್ದೇ ಗೆಲ್ಲುತ್ತೆ. ಕಪ್ ನಮ್ದೇ, ಯೋಚನೆ ಮಾಡಬೇಡಿ. RCB ಇವತ್ತು ಒಂದೇ ಒಂದು ಬಾಲಿಂದ ಸೋತಿರೋದು ಅಷ್ಟೇ. ಇನ್ಮೇಲೆ ಆ ಬಾಲ್ಗಳನ್ನ ಉಡ್ಸಿ ವಿನ್ ಮಾಡಿಸ್ತಾರೆ, ತಲೆ ಕೆಡಿಸ್ಕೋಬೇಡಿ. RCB ಗ್ರೀನ್ ಜರ್ಸಿ ಅನ್ಲಕ್ಕಿ ಫಾರ್ ಅಂತ ಅವರು ಮೆಸೇಜ್ ಪಾಸ್ ಮಾಡ್ತಾ ಇರೋದು ಪ್ರಕೃತಿನ ಉಳಿಸ್ಬೇಕು ಅಂತ. ಅದು ಯಾವತ್ತು ಇಂಡಿಯಾಕ್ಕೆ ಲಕ್ಕಿನೇ. ಗ್ರೀನ್ ಉಳಿಸುವಂಥ ಮೆಸೇಜ್ನ RCB ಕೊಡ್ತಾ ಇದ್ದಾರೆ ಅಂದಮೇಲೆ ವೆರಿ ಲಕ್ಕಿ. ಇಂಡಿಯಾಕ್ಕೆ ದೊಡ್ಡ ಮೆಸೇಜು. RCB ಒಂದೇ ಗ್ರೀನ್ರಿನ ಬಗ್ಗೆ ಹೇಳ್ತಾ ಇರೋದು. ಲವ್ಲಿ RCB. ಇಲ್ಲ ಏನಿಲ್ಲ, ಅಷ್ಟು ಆ್ಯಕ್ಚುಲಿ ಸ್ವಲ್ಪ ಆಗಿದ್ದೀವಿ, ಇಷ್ಟು ಕೊಟ್ಟು ಸ್ವಲ್ಪ ಸೋದಾಗಿದ್ದಾರೆ ಅಂತ. ಬಟ್ ಇಟ್ಸ್ ಫೈನ್, ಹ್ಯಾಪಿ ಫಾರ್ KL ರಾಹುಲ್. ಸೆಂಚುರಿ ಹೊಡೆದು ಬರ್ಡೇ ದಿವಸನೇ ಹೊಡೆದಿದ್ದಾನೆ. ಸೊ ವೆರಿ ಹ್ಯಾಪಿ ಫಾರ್ KL ರಾಹುಲ್. ಬೇಜಾರಾಗಿದೆ, ಇನ್ನೇ ಗೆಲ್ತೀವಿ ಅಷ್ಟೇ, ಇನ್ನೇನು ಬೇಜಾರಿದೆ. Their team really played well. They gave till end of the over. To 20 they came till 20 of the over. ಪೈಸಾ ವಸೂಲ್ ಆಯಿತು, ಲಾಸ್ಟ್ ತನಕ ಬಂತು. ಬಟ್ ಸೋತಿದ್ದು ಬೇಜಾರಾಯಿತು. ಇರಲಿ, ಹುಡುಗ ಗೆದ್ದ. Miller and Stubbs changed the match ಅಷ್ಟೇ. ಮ್ಯಾಚ್ ತುಂಬ ಚೆನ್ನಾಗಿತ್ತು. ಕೊಹ್ಲಿ ಅವಾಗ ತಾನೇ ರಿಕವರಿ ಆಗಿ ಬಂದಿದೆ. ಎರಡು ಮ್ಯಾಚಿಂದ ಅವನು ಹುಷಾರಿಲ್ಲ, ಜ್ವರ ಏನೋ ಅಂತ ಬರ್ತಾ ಇದ್ದ. ಬಟ್ 19 ರನ್ ಏನೋ ಹೊಡೆದ, ಚೆನ್ನಾಗಿ ಆಡ್ದ. ಲಾಸ್ಟ್ ಓವರು ರೊಮೇರೋ ಶಫರ್ಡಿ ಕೊಡಬಾರ್ದಿತ್ತು, ಕೊಟ್ಟಿದ್ದಾರೆ. ಲಾಸ್ಟ್ ಓವರ್ ರೊಮೇರೋ ಶಫರ್ಡಿ ಕೊಡಲಿಲ್ಲ ಅಂದಿದ್ರೆ ಬೇರೆ ಭುವಿದೋ ಏಜಲ್ ಹೊಡೆದೋ ಮ್ಯಾಚ್ ಓವರ್ ಇಟ್ಕೊಂಡಿದ್ರೆ ಮ್ಯಾಚ್ ನಮ್ದೇನೆ. ಮಿಡ್ಲಲ್ಲಿ ಆರಿಸ್ಬೇಕಿತ್ತು ಅವನ್ನ. ಲಾಸ್ಟ್ ಓವರು ಆಬ್ವಿಯಸ್ಲಿ ಡೇವಿಡ್ ಮಿಲ್ಲರ್ ನಮಗೆ ಯಾವಾಗಲೂ ಕಿಲ್ಲರ್ ಆಗೇ ಇದ್ದಾನೆ. ಪಂಜಾಬಲ್ಲಿದ್ದಾಗೂ ಒಂದು ಸಲ ಹೊಡೆದು ಗೆಲ್ಸಿದ್ದ, ಇವತ್ತು ಅದೇ ಮಾಡ್ದ. ಕಪ್ ನಮ್ದೆ. ತಮಾಷೆ ಹೇಳ್ತಿಲ್ಲ, ಈ ಸಲ ಕಪ್ ನಮ್ದೇನೆ ಪಕ್ಕ, ನಮ್ದು. ಹೇಗನಿಸ್ತು ಮ್ಯಾಮ್ RCB ಮ್ಯಾಚ್? ಫುಲ್ ಥ್ರಿಲ್ಲಿಂಗ್ ಆಗಿತ್ತು. ಥ್ರಿಲ್ಲಿಂಗ್ ಆಗಿತ್ತು. ತುಂಬ ದಿವಸ ಆದಮೇಲೆ ಸ್ವಲ್ಪ ಲಾಂಗ್ ಗ್ಯಾಪಲ್ಲಿ ಸೋತಿದ್ದಾರೆ. ಗೆಲ್ತೀವಿ ಅಂತ ವಿಶ್ವಾಸ ಕೊಟ್ಟು ಸೋಲ್ಸಿದ್ದಾರೆ ತುಂಬ ದಿವಸ ಆದಮೇಲೆ. ಚೆನ್ನಾಗಿತ್ತು. ಇಷ್ಟು ಬೇಗ ಹೋಪ್ಸ್ ಕಳ್ಕೊಂಡ್ರ? ಇಲ್ಲ, ಹೋಪ್ಸ್ ಕಳ್ಕೊಂಡ್ರು ಅಂತ ಯಾರು ಹೇಳಿದ್ರು? ಪ್ರತಿ ಒಂದು ಮ್ಯಾಚು ಕೌಂಟ್ ಆಗತ್ತೆ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ. ಈ ಸಲ ಕಪ್ ನಮ್ದೇ. ಸೋತ್ರು ಗೆದ್ರು ಅಂಕಲ್ ಮಕ್ಕಳಿಗೆ ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಫಸ್ಟ್ ಆಫ್ ಆಲ್ ಅವರು 18 ಬಾಲ್ 37 ಬೇಕಾಗಿದ್ದಾಗ ಅವರು ಮಾಡಿದಂಥ ಗೇಮ್ ಪ್ಲಾನು ರಾಂಗ್ ಆಗಿತ್ತು. ಅವ್ರು ಏನು ಮಾಡಬೇಕಿತ್ತು, ಭುವನೇಶ್ವರ್ ಕುಮಾರ್ ಇಲ್ಲಾಂದರೆ ಆ್ಯಸಲ್ವುಡ್ ಅವರಿಬ್ಬರಲ್ಲಿ ಒಬ್ಬರನ್ನ ಲಾಸ್ಟ್ ಓವರ್ಗೆ ಇಟ್ಕೊಂಡು ಫಸ್ಟೇ ಇವರು ಶೆಫರ್ಡ್ನ ಬಿಟ್ಟಿದ್ದಿದ್ರೆ ಆವಾಗಲೇ ಏನಾರು ಒಂದು ಆಗ್ತಿತ್ತು. ಯಾಕಂದರೆ ಅವಾಗ 30 ಹೇಳ್ಬೇಕಾಗಿತ್ತು 18 ಬಾಲ್ಗೆ. ನಾವೆಲ್ಲ ಆ ಥರ ಅಂತ ಅಂದ್ಕೊಂಡಿದ್ದು. ಬಟ್ ಅವರು ಸ್ಟಾರ್ಟಿಂಗ್ ಓವರ್ ಕೊಟ್ಬಿಟ್ಟು ಲಾಸ್ಟ್ ಓವರ್ಗೆ ಶೆಫರ್ಡ್ ಇಟ್ಕೊಂಡ್ರು. ಶೆಫರ್ಡ್ ಇಟ್ಕೊಂಡಿದ್ದರಿಂದ ಅದು ಸ್ವಲ್ಪ ನಮಗೆ ಹೊಡ್ತಾ ಬೀಳ್ತು. ಬಟ್ ಯಾಕಂದರೆ ಅವರು ಡೆತ್ ಓವರ್ ಸ್ಪೆಷಲಿಸ್ಟ್ ಏನಲ್ಲ ಅವರು. ಅದ್ರ ಬದಲು ಬೇರೆ ಇನ್ಯಾರಿಗಾದ್ರೂ ಕೊಟ್ಟಿದ್ದಿದ್ರೆ ಆಗ್ತಿತ್ತು, ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ ಅಷ್ಟೇ. ಬಟ್ ಗೆದ್ರು ಸೋತ್ರು ಯಾವತ್ತಿದ್ರು RCBನೇ. ಜೈ RCB. ಗ್ರೀನ್ ಜರ್ಸಿ ಎಲ್ಲಾದ್ರೂ ಅನ್ಲಕ್ಕಿ ಅಂತ ಅನಿಸ್ತಾ ನಿಮ್ಗೆ ಏನಾದ್ರು ಇವತ್ತು? ಏನಿಲ್ಲ ಮೇಡಮ್, ಲಕ್ ಚೆನ್ನಾಗೇ ಇತ್ತು. ಫಸ್ಟು ಅವ್ರ ಕಡೆನೂ ವಾಲ್ತು, ನಮ್ಮ ಕಡೆನೂ ವಾಲ್ತು. ಅವ್ರ ಕಡೆ ವಾಲಿ, ನಮ್ಮ ಕಡೆ ವಾಲಿ, ಕೊನೆಗೆ ಅವ್ರ ಕಡೆ ಇತ್ತು ಮ್ಯಾಚ್ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಜೈ RCB. ಏನು ಖಂಡಿತವಾಗ್ಲೂ ಇಲ್ಲ, ಅವ್ರಿಗೆ ಎದುರು ಸೋತ್ರು ನಿಜವಾಗ್ಲೂ ಕಳ್ಕೊಳ್ಳಲ್ಲ. ನೀವು ತಲೆ ಹೇಗೆ ಕೆಡಿಸ್ಕೋಬೇಡಿ. ಒಂದು 4 CSK ಇವ್ರುಗಳು ಹಿಂಗೆ ಅನ್ನತ್ತೆ, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ. ಅವ್ರಿಗೆ ಹೇಳ್ಬಿಡಿ ಇಂಜುರಿ ಈಸ್ ಎ ರೀಸನ್. ತಲಾ ಆಡಿಲ್ಲ ಇನ್ನು IPL ಸೀಸನ್. It is literally I'm feeling like I'm not drinking any water right now. It's like heartbreaking match. ವಿನ್ ಆಗ್ಬೇಕಿತ್ತು ಇವತ್ತು. ನಾವು ಟೇಬಲ್ ಟಾಪರ್ ಆಗ್ತಾ ಇದ್ವಿ. ಇಟ್ಸ್ ಓಕೆ, ಇದನ್ನು ಒನ್ ಮ್ಯಾಚ್ ಅಲ್ಲ, ಇನ್ನು ಮುಂದೆ ಇದೆ ಹಬ್ಬ. Yeah, well, let's see the next 24th again I'm gonna come and cheer up the RCB. Jai RCB. ಅನಿಸ್ತಾ ಗ್ರೀನ್ ಜರ್ಸಿ ಅನ್ಲಕ್ಕಿ ಫಾರ್ RCB ಅಂತ? so much ಯಾವಾಗ 90% ಯಾವಾಗಲೂ ಗ್ರೀನ್ ಜರ್ಸಿ ಹಾಕಿದ್ರೆ ಅಫ್ಕೋರ್ಸ್ ಅವ್ರು ಸೋಲ್ತಾರೆ ಅಂತ ನಂಗೆ ಗೊತ್ತಿತ್ತು. ಅಂದರೂ ಅಟ್ಲೀಸ್ಟ್ ಈ ಸಲ ನಾವು ಡಿಫೆಂಡಿಂಗ್ ಚಾಂಪಿಯನ್ ಆದ, ಲೈಕ್ ಬಿಕಾಸ್ ಆಫ್ ಡಿಫೆಂಡಿಂಗ್ ಚಾಂಪಿಯನ್ಶಿಪ್ ನಾವು ಏನೋ ವಿನ್ ಆಗ್ತೀವಿ ಅಂದ್ಕೊಂಡು ಒಂದು ಹೋಪ್ಸ್ ಇದ್ದ ಬಂದಿದ್ದೀವಿ. ಎನಿವೇಸ್, ಆಲ್ ದ ಬೆಸ್ಟ್, ವಿ ಕ್ಯಾನ್ ಡೂ ಇಟ್. ಹೋಪ್ಸ್ ಅಷ್ಟೊಂದು ಹೋಗಲ್ಲ, ಬಿಕಾಸ್ 15 ಇಯರ್ಸಿಂದ RCB ಫ್ಯಾನ್ ಆಗಿದ್ದೀನಿ ನಾನು. ಥ್ಯಾಂಕ್ ಯು. Even I came from Hubli. It's like to watch IPL match versus, but it's very unlucky. Like green jersey, 90% almost. We lost almost 90%. We lost this through like green jersey is very unlucky for me. I don't know, but we have only 2 bowlers left. Like one is Suyash Sharma and Romario Shepherd. So we don't have like experienced bowler, so that's the main reason we lost the match. ಈ ಸಲ ಕಪ್ ನಮ್ದು. ಆಫ್ ಕೋರ್ಸ್ ಈ ಸಲ ಕಪ್ ಪುನಃ ನಮ್ದೇ. ಬುಧವಾರ ನಮ್ದೇ. ಮ್ಯಾಚ್ ಚೆನ್ನಾಗಿತ್ತು. ವಿನ್ ಆಗ್ತೀವಿ ಅಂತ ಲಾಸ್ಟ್ ಎಂಡ್ ತನಕ ಬಂದ್ವಿ. ಲಾಸ್ಟ್ ಓವರಲ್ಲಿ ಮಿಸ್ ಆಯಿತು. ಬಟ್ ಸ್ಟಿಲ್ ವಿ ಆರ್ RCB ಲವರ್ಸ್ ಅಷ್ಟೇನೆ.
ಇವತ್ತಿಲ್ಲ ಅಂದ್ರೆ ನೆಕ್ಸ್ಟ್ ಮ್ಯಾಚ್ ವಿನ್ ಗೆಲ್ತೀವಿ. ಈ ಮ್ಯಾಚ್ ಸೋತ್ರು ಪರವಾಗಿಲ್ಲ, ಫೈನಲ್ ಮ್ಯಾಚ್ ವಿನ್ ಆಗೇ ಆಗ್ತೀವಿ. ಸಲನು ಕಪ್ ನಮ್ದೆ. ಈ ಸಲನು ಕಪ್ ನಮ್ದು. ಅನಿಸ್ತಾ ಗ್ರೀನ್ ಜರ್ಸಿ ಎಲ್ಲ ಅನ್ಲಕ್ಕಿ ಅಂತ. ಇಲ್ಲ ಲಕ್ ಅನ್ಲಕ್ಕೆಲ್ಲ ಆಕ್ಚುಲಿ ಏನಂದ್ರೆ ನಮ್ದು ಇನ್ನೂ ಸ್ಕೋರ್ ಇನ್ನೂ ಒಂಚೂರು ಹೈ ಆಗ್ಬೇಕಿತ್ತು. 200 ಮಿನಿಮಮ್ ರೀಚ್ ಆಗಿದ್ದಿದ್ರೆ ಡೆಫಿನೆಟ್ಲಿ ವಿ ವುಡ್ ಹ್ಯಾವ್ ವಿನ್. ಲಾಸ್ಟ್ ಓವರ್ ಅಂತೂ ತುಂಬಾನೇ ಇದಾಗಿತ್ತು ಕ್ರಿಟಿಕಲ್ ಆಗಿ. ಎಲ್ಲ ಮ್ಯಾಚ್ ತುಂಬಾ ಗ್ಯಾಪ್ ಅಲ್ಲಿ ವಿನ್ ಆಗ್ತಿತ್ತು. ಇದೊಂಥರ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಅ ಲಾಟ್. ಅದೇ ಆಕ್ಚುಲಿ ಲಾಸ್ಟ್ ಇಯರ್ ಅಲ್ಲಿ ಹೆಂಗೆ ಎಂಡ್ ತನಕ ಬಂದು ವಿನ್ ಆಗೋದು ಸೋಲೋದು ಇದೊಂಥರ ಇಂಟ್ರೆಸ್ಟಿಂಗ್ ಇರುತ್ತೆ. ನೀವು ತುಂಬಾ ಗ್ಯಾಪ್ ಅಲ್ಲಿ ವಿನ್ ಆಗೋದಕ್ಕೂ ಈ ತರ ವಿನ್ ಆಗೋದು ತುಂಬಾ ಇಂಟ್ರೆಸ್ಟ್ ಇರುತ್ತೆ. ತುಂಬಾ ಚೆನ್ನಾಗಿ. ನಾವಂತೂ ಲಾಸ್ಟ್ ಮೂಮೆಂಟ್ ಅಲ್ಲಿ ಸೀಟ್ ಅಲ್ಲಿ ಕುತ್ಕೊಂಡೇ ಇಲ್ಲ. ಯಾರು 3 hours ಅಂತೂ ಕುತ್ಕೊಳ್ಳಕ್ಕೆ ಆಗ್ಲಿಲ್ಲ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಇಟ್ ವಾಸ್ ವೆನ್ ಟೆನ್ಷನ್ ಇದೆ ಅಲ್ಲ, ಬಟ್ ಸೂಪರ್ ವಿ ಎಂಜಾಯ್ಡ್. ಈ ಸಲ ಕಪ್ ನಮ್ದೇ. ಚೆನ್ನಾಗಿ ಆಡೋದ್ರೆ ಇನ್ನೊಂದು 15 ರನ್ ನೋಡಿದ್ರೆ ಗೆಲ್ಬೋದೈತೆ ಅನ್ಸುತ್ತೆ. ಅಲ್ಲ, ಇನ್ನು ಈ ಮ್ಯಾಚಿಂದ ಹೇಳ್ತಾರೆ, ಅದು ಮುಂದಿನ ಮ್ಯಾಚಿಂದ ಹೋಪ್ಸ್ ಇದ್ದೇ ಇದೆ, ಗೆಲ್ತಾರೆ. ಒಂದು 15 ರನ್ ಜಾಸ್ತಿ ಹೊಡೆದು ಲಾಸ್ಟ್ ಓವರ್ ಒಂಚೂರು ಚೆನ್ನಾಗಿ ಮಾಡಿದ್ರೆ ಗೆಲ್ತಾರೆ. ಅನಿಸ್ತಾ ಗ್ರೀನ್ ಜರ್ಸಿ ಅನ್ಲಕ್ಕಿ ಫಾರ್ ಅಸ್ ಅಂತ. ಹಂಗಂದ್ರೇನು? ಗ್ರೀನ್ ಜರ್ಸಿ ಅನ್ಲಕ್ಕಿ ಅಂತ, ಗ್ರೀನ್ ಜರ್ಸಿ ಆಗ್ದಾಗ ಸೋಲ್ತಾರೆ ಅಂತ ಜನರ ಅಭಿಪ್ರಾಯ. ಹಾಗೇನೂ ಇಲ್ಲ, ಹಾಗೇನೂ ಇಲ್ಲ. ಈ ಸತಿ ಕಪ್ ನಮ್ದೇ. ಇಟ್ ವಾಸ್ ಆಕ್ಚುಲಿ ನೈಸ್. ವಿನ್ ಆಗ್ಬೇಕಾಗಿತ್ತು, ಬಟ್ ಆಗಿಲ್ಲ. ಬ್ಯಾಡ್ ಲಕ್. ಈ ಮ್ಯಾಚ್ ಅಲ್ಲಿ ಆರ್ಸಿಬಿ ಸಪೋರ್ಟ್ ನೀವು. ಮ್ಯಾಚ್ ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಹೈಪ್ ತುಂಬ ಚೆನ್ನಾಗಿತ್ತು. ಎವ್ರಿಬಡಿ ವಾಸ್ ಸ್ಕ್ರೀಮಿಂಗ್, ಎವ್ರಿಬಡಿ ವಾಸ್ ಕ್ರೇಜಿ. ಆದರೆ ಹೌದು, ಎಂಡಲ್ಲಿ ಐ ಥಿಂಕ್ ಶೆಪರ್ಡಿಗೆ ಬೌಲಿಂಗ್ ಕೊಟ್ಟಿರಲಿಲ್ಲ ಅಂದರೆ ಇಟ್ ಕುಡ್ ಹ್ಯಾವ್ ಬಿನ್ ಮ್ಯಾನೇಜ್ಡ್. ಬಿಕಾಸ್ ಮ್ಯಾಚಲ್ಲಿ ಮಾತ್ರ ಎಷ್ಟು 6 ಹೊಡೆದಿರಲಿಲ್ಲ, ಲಾಸ್ಟ್ ಓವರಲ್ಲಿ ಅಂತೂ 6 ಹೊಡೆದ್ಬಿಟ್ರು ಎರಡು. ಚೆನ್ನಾಗಿರಲಿಲ್ಲ ಸ್ಟಾರ್ಟಿಂಗಲ್ಲಿ, ಜಲ್ದಿ ವಿಕೆಟ್ಸ್ ಹೋಯ್ತು. ಅದಕ್ಕೆ ಅಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ರನ್ಸ್ ಮಾಡಿದ್ರೆ ಕವರ್ ಅಪ್ ಮಾಡ್ಬೋದು. ಬಟ್ ಅವ್ರು ಬಿಲ್ಡ್ ಮಾಡಿದ ಪ್ರೆಷರ್ನ ಅವ್ರು ಮೇಂಟೈನ್ ಮಾಡಲಿಲ್ಲ, ಲಾಸ್ಟ್ ಓವರ್ ಅಲ್ಲಿ ಕೊಟ್ಬಿಟ್ರು. ಬಟ್ ಇಟ್ಸ್ ಅ ಗುಡ್ ಗೇಮ್. ಇಟ್ ವಾಸ್ ವೆರಿ ಗುಡ್ ಗೇಮ್ ಆ್ಯಂಡ್ ಇಟ್ಸ್ ಓಕೆ. ಐ ಮೀನ್ ಇನ್ನು ಇದು ನಡೆಯುತ್ತೆ ಇನ್ನು ಮ್ಯಾಚಸ್, ಆ್ಯಂಡ್ 2ನೇ ಮ್ಯಾಚ್ ಸೋತಿರೋದು ನಾವು, ಸೊ ಇಟ್ಸ್ ಗುಡ್. RCB forever. ಈ ಸಲ ಕಪ್ ನಮ್ದೇ. ತುಂಬ ಚೆನ್ನಾಗಿ ಅನಿಸ್ತು. ಎಲ್ಲ RCB ಫ್ಯಾನು ಒನ್ಸ್ ಇನ್ ಅ ಲೈಫ್ ಟೈಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದು ಮ್ಯಾಚ್ ನೋಡಲೇಬೇಕು. ಅದರಂಥ ಎಕ್ಸ್ಪೀರಿಯನ್ಸ್, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಯಾವುದೂ ಇಲ್ಲ. ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಲಾಸ್ಟ್ 1 ಓವರಿಂದ ತುಂಬ ಬೇಜಾರಾಗೋಯ್ತು, ಬಟ್ ಸ್ಟಿಲ್ ನೆಕ್ಸ್ಟ್ ಮ್ಯಾಚ್ ತುಂಬ ಹೋಪ್ಸ್ ಇದೆ. ಈ ಸಲ ಕಪ್ ನಮ್ಮದೇ. ಥ್ಯಾಂಕ್ ಯು ಸೊ ಮಚ್. ಜೈ RCB. This match was great. We didn't lose much games. We just lost 2 games. It is losing really is better than match fixing like other teams. So RCB is forever and I love RCB. So RCB jai. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.